ಎಲ್ರಿಗೂ ನಮಸ್ಕಾರ. ಇದು ರೋಡು 10 ಎಕರೆ ಜಮೀನಿಗೆ ಬರುವಂಥ ರೋಡ್. ಇದು ನನ್ನಲ್ಲಿ 10 ಎಕರೆ ಜಮೀನು ನೋಡಿ. ಅದು ಮೇನ್ ರೋಡ್ ಸಿಗುತ್ತೆ, ಅಲ್ಲಿ ಒಂದು ಹಳ್ಳಿಗೆ ಹೋಗುತ್ತೆ, ಮತ್ತು ಹುಣಸೂರು ತಾಲೂಕು ಹೋಗುತ್ತೆ. ಅದು ಬಿಟ್ಟರೆ ಜಮೀನು ಒಳಗಡೆ ಎಂಟರ್ ಆಗುವಂಥ ರೋಡ್ ಇದು. ಇಲ್ಲಿ ರೋಡಲ್ಲೇ ಒಂದು ಬೋರ್ ಇದೆ, ಇನ್ನೂ 2 ಬೋರ್ ಇದೆ, ತೋರಿಸ್ಕೊಡ್ತೀನಿ. ಇದೇ ಜಮೀನು ಕೂಡ ಟೋಟಲ್ 10 ಎಕರೆ ಜಮೀನು ನೋಡಿ. ಅಲ್ಲಿ ಏನು ಕಾಣ್ತಾ ಇರ್ಬೋದು, ಅಲ್ಲಿ ಲಾಸ್ಟ್ ಒಂದು ಮರ ಕಾಣ್ತಾ ಇರ್ಬೋದು. ಆ ಮರದವರೆಗೂ ಇವ್ರದ್ದೇ ಜಮೀನು, ಖಾಲಿ ಭೂಮಿ. ಈ ಫೆನ್ಸನ್ ಏನಿದೆ ನೋಡಿ, ಇಲ್ಲಿಂದ ಹೋಗಿ ಎಲ್ ಶೇಪಲ್ಲಿ ಭೂಮಿ ಇದೆ. ಆಸಕ್ತಿ ಇರೋರು ಕಾಲ್ ಮಾಡಿ. ಒಳ್ಳೆ ರೆಡ್ ಸಾಯಿಲು. ಸುಮ್ಮನೆ ಒಂದು 4-5 ತೆಂಗಿನ ಮರ ಇದೆ, ಮನೆಗೆ ಇರಲಿ ಅಂತ. ಹಾಗೆ ತೋರಿಸ್ಕೊಡ್ತೀನಿ. ಮುಂದೆ ಒಂದು ಟ್ರಾನ್ಸ್ಫಾರ್ಮ್ ಕೂಡ ಇದೆ. ಈ ಜಾಗ ಎಲ್ಲಿಪ್ಪ ಬರೋದು ಅಂದರೆ ಮೈಸೂರು ಡಿಸ್ಟಿಕ್ ಎಚ್ ಡಿ ಕೋಟೆ ತಾಲೂಕು, ಹುಣಸೂರು ಟು ಎಚ್ ಡಿ ಕೋಟೆ ಹೆದ್ದಾರಿಯಲ್ಲಿ ಬರೋವಂಥ ಜಾಗ. ಹೆದ್ದಾರಿಯಿಂದ ಈ ಜಮೀನಿಗೆ ಎಂಟರ್ ಆಗಬೇಕು ಅಂದರೆ ಅರ್ಧ ಕಿಲೋಮೀಟ್ರ್ ವ್ಯಾಪ್ತಿಲಿ ಹೆದ್ದಾರಿ ಇದೆ. ಈ ಜಮೀನು ಬರೋವರೆಗೂ ದಾರಿ ಇದೆ, ಯಾವುದೇ ರೀತಿ ತೊಂದರೆ ಇಲ್ಲ. ಇವಾಗೇನು ಅಲ್ಲಿ ಯಾವಾಗಲೇ ತೋರಿಸ್ತೆ ನಾನು, ಅದೇ ಇದಕ್ಕೆ ಮುಖ್ಯವಾದ ರೋಡು. ಒಳಗಡೆ ಜಮೀನಿಗೆ ಬರೋಂಥದ್ದು. ನೀವು ಗೇಟ್ ಬೇಕಾದರೂ ಹಾಕೋಬೋದು. ನೋಡಿ, ಹೊಸದಾಗಿ ಈಗ ಬೋರ್ ಹಾಕ್ಸಿದ್ದಾರೆ ನೋಡಿ. ಇಲ್ಲೊಂದು ಬೋರ್ ಇದೆ, ಇಲ್ಲೊಂದು ಬೋರ್ ಇದೆ ನೋಡಿ. ಟ್ರಾನ್ಸ್ಫಾರ್ಮ್ ಏನಿದೆ ಇಲ್ಲಿಂದ ಹಿಂಗೆ ಹೋಗುತ್ತೆ. 10 ಎಕರೆ ಜಮೀನು. ಆಮೇಲೆ ಮಣ್ಣು ನೋಡ್ಬೋದು ನೀವು. ಕೆಂಪು ಮಣ್ಣು. ಆಸಕ್ತಿ ಇರೋರು ಕಾಲ್ ಮಾಡಿ. ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. 10 ಎಕರೆ ಭೂಮಿ, ಎಲ್ಲ ಫೆನ್ಸನ್ ಆಗಿ ಚೆನ್ನಾಗಿ ಮಾಡಿಕೊಂಡಿದ್ದಾರೆ. ಈ ಫೆನ್ಸನ್ ಏನಿದೆ ಇದು ಎಲ್ಲ ಆ ಕಡೆ ಬೇರೆಯವ್ರದ್ದು. ಈ ಫೆನ್ಸನಿಂದ ಒಳಗಡೆ ಮಾತ್ರ ಈ ಭೂಮಿ 10 ಎಕರೆ ಭೂಮಿ ಪಕ್ಕ ದುರಸ್ತಾಗಿದೆ. ಜನರಲ್ ಪ್ರಾಪರ್ಟಿ, ಖಾಲಿ ಭೂಮಿ. ರೋಡು ಅಲ್ಲಿ ಗಾಡಿಗಳು ಓಡಾಡ್ತಾ ಇರ್ಬೋದು. ಅದೇ ಮೇನ್ ರೋಡು, ಹುಣಸೂರಿಗೆ ಸೇರುತ್ತೆ ರೋಡು. ಮೈಸೂರಿಗೆ ಹೋಗ್ಬೋದು.